ಸೈಡಿಂದ ತಗೊಳ್ಳಿ ಸರ್. ಇಲ್ಲಿ ಫೋಕಲ್ ಆಗಿದೆ ಎಲ್ಲ, ಇದು ಬೀಳೋ ಥರ ಇದೆ. ಮಳೆ ಬಂದರೆ ಇದೆಲ್ಲ ಮಣ್ಣು ತುಂಬಿಸಿರೋದು, ಇದು ಬೆಂಡಾಗ್ಬಿಟ್ಟಿದೆ ಇದು. हमारी बात तुम्हारा पूरा हो गया। Hey. ನೋಡಿ 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 ಬಗ್ಬೇಡ್ರ ಕೈ ಸರ್ ಅವ್ರು ಕೈ ಹಿಡ್ಕೊಳ್ಳಿ ಸಾಕು. ಕರೆಕ್ಟಾಗಿ ಬರ್ತಿದೆ ಫೋಟೋ ಕೊಡ್ತೀಯಾ? इनका तालु चमक रहा। इधर आ जाओ। मुंडे उठाओ ऐसा, मुंडे उठाओ। अंदर भी हाँ बनिया थोड़े जो तुम्हें डालना ನಿಮಿಷ ಸರ್, ಯಾರು ಮಾತಾಡಿ ದಯವಿಟ್ಟು ನಿಮಿಷ. ಕ್ಷೇತ್ರ ವ್ಯಾಪ್ತಿಯ ವಲಯ ಕಚೇರಿ 7ಗೆ ಸಂಬಂಧಿಸಿದಂತೆ ಮಳೆ ನೀರಿನ ಚರಂಡಿಯ ತಡೆಗೋಡೆನ ಎತ್ತರಿಸುವಂಥದ್ದು ಮತ್ತು ಗ್ರಿಲ್ ಅಳವಡಿಸುವಂಥದ್ದಕ್ಕೆ 1 ಕೋಟಿ ವೆಚ್ಚದಲ್ಲಿ ರಾಜ್ಯ ಹಣಕಾಸು ಆಯೋಗದ ನೆರವಿಂದ ಈ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಒಟ್ಟಾರೆ ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದು 25 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಮೊನ್ನೆ 7 ಕೋಟಿ ವೆಚ್ಚದ ಕಾಮಗಾರಿ ಮಾಡಿದ್ದೀವಿ. ಇವತ್ತು 2.5 ಕೋಟಿಯ ಕಾಮಗಾರಿಗೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಸೋಮವಾರ ಸುಮಾರು 15 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ಕೊಡಬೇಕಾಗಿದೆ. ಇದರ ಜೊತೆಗೆ ಇವತ್ತು ಬಡೆ ಮಕಾನ್ ವ್ಯಾಪ್ತಿಯಲ್ಲಿ ಮತ್ತು ಚರ್ಚ್, ನಮ್ಮ ಸೆಂಟ್ ಫಿಲೋಮಿನಾಸ್ ಚರ್ಚ್ ಪ್ರವಾಸಿ ತಾಣವಾಗಿದೆ. ಆ ವ್ಯಾಪ್ತಿಯ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೂ ಕೂಡ 1.5 ಕೋಟಿಯ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಚಾಲನೆ ಕೊಡ್ತೇನೆ. ಇದರ ಜೊತೆಗೆ
ಮೈಸೂರಿನ ಅತ್ಯಂತ ಹಳೆಯ ಸಂಸ್ಥೆ ಮೈಸೂರು ITI, ಅದರ ಕಟ್ಟಡದ ಕಾಮಗಾರಿಗೆ 4 ಕೋಟಿ ವೆಚ್ಚದ ಕಾಮಗಾರಿಗೆ ಈಗ ಚಾಲನೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ. ಸೊ ಒಟ್ಟಾರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನರ ಅಪೇಕ್ಷೆ ತಕ್ಕಂತೆ ನಾವು ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಮುಂದಾಗಿದ್ದೇವೆ. ಜೊತೆಗೆ ಇವತ್ತೇನು ಈ ವ್ಯಾಪ್ತಿಯಲ್ಲಿ ಮಳೆ ನೀರಿನ ಚರಂಡಿ ಬಹಳಷ್ಟು ಸಮಸ್ಯೆಯಿಂದ ಕೂಡಿತ್ತು. ಇದು ಅಭಿವೃದ್ಧಿ ಆದ ಮೇಲೆ ಜನರಿಗೆ ಸ್ವಲ್ಪ ಮಟ್ಟಕ್ಕೆ ಒಂದು ಸಮಾಧಾನ ಆಗಿದೆ. ಈಗ ಮತ್ತಷ್ಟು ಆ ತಡೆಗೋಡೆಗಳನ್ನ ಎತ್ತರಿಸುವಂಥದ್ದು ಮತ್ತು ದಿನನಿತ್ಯ ಜನ ಏನು ಕಸ ಮಳೆ ನೀರಿನ ಚರಂಡಿಗೆ ಹಾಕ್ತಾರೆ, ಆ ಕಾರಣಕ್ಕಾಗಿ ಅದಕ್ಕೆ ಗ್ರಿಲ್ ಅಳವಡಿಸುವಂಥದ್ದಕ್ಕೆ ನಾವು ಮುಂದಾಗಿದ್ದೇವೆ. ಥ್ಯಾಂಕ್ ಯು ಸರ್.